Nagatihalli, a village near near the very famous city of Shravanabelgola. We are indeed honored to have him again. Indeed honored to have him here today. Mr. Chandrasekhar ಅವರೇ, ಹೇಳಿ. ನೀವು ಈ ಮೊದಲನೇ ಮೂವಿ ಕೊಟ್ರೇಶಿ ಕನಸು ಮಾಡೋಕ್ಕೆ ನಿಮಗೆ ಐಡಿಯಾ ಬಂದಿದ್ದು ಹೇಗೆ ಅಂತ ಹೇಳ್ತೀರಾ ನಮಗೆ ಸ್ವಲ್ಪ? ಆ್ಯಕ್ಚುಲಿ ನನ್ನ ಮೊದಲನೇ ಚಿತ್ರ ಕೊಟ್ರೇಶಿ ಕನಸು ಅಲ್ಲ, ನನ್ನ ಮೂರನೇ ಚಿತ್ರ ಅದು. ಬಹುಶಃ ಇಲ್ಲಿಗೆ ಪ್ರದರ್ಶನವಾದಂಥ ಮೊದಲನೇ ಚಿತ್ರವಾದ್ದರಿಂದ ಹಾಗನ್ಸಿರ್ಬೇಕು. ನಾನು ಇದುವರೆಗೆ ನಿರ್ದೇಶನ ಮಾಡಿರೋ ಚಿತ್ರಗಳು ಕೇವಲ 4. ಸೊ ಐ ಸ್ಟಾರ್ಟೆಡ್ ಮೈ ಫಿಲ್ಮ್ ಕೆರಿಯರ್ ಎಸ್ ಎ ಡಾಕ್ಯುಮೆಂಟ್ರಿ ಡೈರೆಕ್ಟರ್. ಮೊದಲು ನಾನು ಕರ್ನಾಟಕದ ಅನೇಕ ಪರಿಸರ ಸಂಘಟನೆಗಳಲ್ಲಿ ಪಾಲ್ಗೊಂಡು ಪರಿಸರಕ್ಕೆ ಕುರಿತಂಥ ಚಿತ್ರಗಳನ್ನು ಮಾಡ್ತಾ ಇದ್ದೆ. ಅದರಲ್ಲಿ ಸಾಧಾರಣವಾಗಿ 16mm ಶಾರ್ಟ್ ಫಿಲ್ಮ್ಸ್ನ ಮಾಡಿ ಕರ್ನಾಟಕ ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ನಾನು ಅನೇಕ ಚಿತ್ರಗಳನ್ನು ಮಾಡಿದೆ. ಬಹುಶಃ ಅದು ನನ್ನ ಪ್ರಿಲ್ಯೂಡ್ ಫಾರ್ ಮೈ ಡಿರೆಕ್ಷನ್ ಅಂತ ಅಂದ್ಕೊಂಡಿದ್ದೇನೆ. ಅದಾದಮೇಲೆ ಕೆಲವು ಟೆಲಿವಿಷನ್ ಸೀರಿಯಲ್ಸ್ ಡೈರೆಕ್ಟ್ ಮಾಡ್ತಾಯಿದ್ದೆ, ಕೆಲವು ಚಿತ್ರಗಳಿಗೆ ಸ್ಕ್ರಿಪ್ಟ್ ಮಾಡ್ತಾಯಿದ್ದೆ, ಸ್ಕ್ರಿಪ್ಟ್ ಡೈಲಾಗ್ ಮತ್ತು ಲಿರಿಕ್ಸ್ ಮಾಡ್ತಾಯಿದ್ದೆ. ಬಹುಶಃ ಲೇಖಕನಾಗಿ ನಾನು ಈ ಕೆಲಸಗಳನ್ನು ಮಾಡಿಕೊಂಡಿದ್ದರಿಂದ ನನ್ನ ಆರಂಭದ ಸ್ಕ್ರಿಪ್ಟ್, ಬಹುಶಃ ಮೊದಲಿಗೆ ಬರೆದ ನನ್ನ ಸ್ಕ್ರಿಪ್ಟ್ ಕಾಡಿನ ಬೆಂಕಿ, ಆ ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಬಂತು, ತಮಗೆಲ್ಲ ಗೊತ್ತಿದೆ ಅಂದ್ಕೊಂಡಿದ್ದೀನಿ. ಸೊ ಈ ಥರದ ಆರಂಭ ಆದ್ದರಿಂದ, ಅಂದರೆ ನನ್ನ ಸ್ಕ್ರಿಪ್ಟ್ನ ಡೈಲಾಗ್ಗಳನ್ನು ನಾನು ಮೊದಲು ಕೊಡ್ತಾ ಇದ್ದೆ. ಆ ಚಿತ್ರಗಳೆಲ್ಲ ಯಶಸ್ವಿ ಚಿತ್ರಗಳಾದ ಮೇಲೆ ನಾನು ನನ್ನ ಸಣ್ಣ ಪುಟ್ಟ ತಯಾರಿಯೊಂದಿಗೆ 91ರಲ್ಲಿ ನಾನು ಮೊದಲ ಬಾರಿಗೆ ನಾನು ನಿರ್ದೇಶಕನಾದೆ. ಸೊ 91ರಲ್ಲಿ ನಾನು ಮಾಡಿದ ಮೊದಲನೇ ಚಿತ್ರ ಉಂಡು ಹೋದ ಕೊಂಡು ಹೋದ ಅಂತ ಕಾಮಿಡಿ ಫಿಲ್ಮ್. ಆ ಚಿತ್ರಕ್ಕೆ ರಾಜ್ಯ ಪ್ರಶಸ್ತಿ ಬಂತು. ಬಹುಶಃ ಅದಾದ ಮೇಲೆ ಬಾನಲ್ಲೆ ಮತ್ತು ಚಂದ್ರಕ್ಕೆ ಮರ್ಡರ್ ಮಿಸ್ಟ್ರಿ ಒಂದು ಕಮರ್ಷಿಯಲ್ ಚಿತ್ರ ಮಾಡಿದೆ. ನಾನು ಏನು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಅಂದರೆ, ನಾನು ಎಲ್ಲ ಚಿತ್ರಗಳಲ್ಲೂ ಒಂದು ಬೇರೆ ಬೇರೆ ಥರದ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾನೆ ಬಂದೆ. ಪ್ರತಿಯೊಂದು ಸಬ್ಜೆಕ್ಟ್ ಶುಡ್ ಬಿ ಎನ್ ಎಕ್ಸ್ಪೆರಿಮೆಂಟ್ ಫಾರ್ ಮೀ. ನಾನು ಆ ಚಿತ್ರವನ್ನು ಮಾಡುವಾಗ ನನಗೆ ಅದು ವಿದ್ಯಾರ್ಥಿಯಾಗಿ ಅದು ನನ್ನನ್ನು ಪ್ರವೇಶ ಮಾಡಬೇಕು. ಸೊ ಮೈ ಥರ್ಡ್ ಫಿಲ್ಮ್ ಈಸ್ ಕೊಟ್ರೇಶಿ ಕನಸು. ಆ ಚಿತ್ರಕ್ಕೆ 94ರ ಪ್ರಶಸ್ತಿ ಬಂತು, ರಾಜ್ಯ ಪ್ರಶಸ್ತಿ, ಅನೇಕ ಇಂಟರ್ನ್ಯಾಷನಲ್ ಫೆಸ್ಟಿವಲ್ಗೆ ಅದು ಹೋಯಿತು. ತಾವು ಕೂಡ ಆ ಚಿತ್ರಗಳನ್ನು ಇಲ್ಲಿಯ ಟೆಕ್ಸಾಸ್ ಕನ್ನಡಿಗರಿಗೆ ತೋರಿಸುವಂಥ ಪ್ರಯತ್ನ ಮಾಡಿದ್ದೆ. ಸೊ ಅಮೆರಿಕ 4ನೇ ಚಿತ್ರ. ಈ ಚಿತ್ರಗಳ ಹಿನ್ನೆಲೆ ಏನು ಅಂತಂದರೆ, ಬಹುಶಃ ನಾನು ಸಾಹಿತ್ಯದ ವಿದ್ಯಾರ್ಥಿ ಆದ್ದರಿಂದ, ಲಿಟ್ರೇಚರಿಂದ ಬಂದಿದ್ದರಿಂದ, ಲಿಟ್ರೇಚರ್ ಮತ್ತು ಫಿಲ್ಮ್ ಎರಡೂ ಪರಸ್ಪರ ಇಂಟರ್ರಿಲೇಟೆಡ್ ಮೀಡಿಯಾ. ಫಾರ್ ಎಕ್ಸಾಂಪಲ್, ಒಂದು ಸಿನಿಮಾದಲ್ಲಿ ಅನೇಕ ಸಾಹಿತ್ಯ ಅಂಶಗಳಿರುತ್ತೆ. ಒಳ್ಳೆಯ ಕಥೆ, ಒಳ್ಳೆಯ ಸಂಭಾಷಣೆ, ಒಳ್ಳೆಯ ಹಾಡು, ಇವೆಲ್ಲ ಸಾಹಿತ್ಯದಿಂದ ಬರುವಂಥ. ಮೂಲತಃ ಕನ್ನಡ ಅಧ್ಯಾಪಕ ಮತ್ತು ಲೇಖಕನಾದ್ದರಿಂದ ನನಗೆ ಬಹುಶಃ ಸಿನಿಮಾದಲ್ಲಿ ಸಾಹಿತ್ಯ ನನ್ನ ಬೆಂಗಾವಲಾಗಿ ನಿಲ್ತು. ಸೊ ನನ್ನನ್ನು ಅನೇಕ ಸಂದರ್ಭಗಳಲ್ಲಿ ನಾನು ಸಾಹಿತ್ಯದ ಮೊರೆ ಹೊಕ್ಕು ಅಲ್ಲಿಂದ ಅಧ್ಯಯನ ಮಾಡಿ ಪುಸ್ತಕ ಗ್ರಂಥಗಳನ್ನು ನೋಡಿ ಅನಂತರ ನಾನು ಸಿನಿಮಾವನ್ನು ಮಾಡ್ಕೊಳ್ತಾ ಬಂದೆ. ಹಾಗಾಗಿ ಲಿಟ್ರೇಚರ್ ಮತ್ತು ಫಿಲ್ಮ್ ಎರಡೂ ಕೂಡ ನನ್ನ ಎರಡು ಕಣ್ಣುಗಳು ಅಂತ ಹೇಳ್ಬೋದು. ಯಾಕೆಂದರೆ ಎರಡರಲ್ಲೂ ನಾನು ಕೆಲಸ ಮಾಡ್ತಾ ಇದ್ದೀನಿ. ಒಂದು 11 ಪುಸ್ತಕಗಳು ಕನ್ನಡದಲ್ಲಿ ಪ್ರಕಟವಾಗಿದೆ. ಅದರಲ್ಲಿ ಕಥೆಗಳಿದೆ, ಕಾದಂಬರಿಗಳಿದೆ, ಪ್ರವಾಸ ಕಥನಗಳಿದೆ. ಅಮೆರಿಕ ಕುರಿತು ಪ್ರವಾಸ ಕಥನ ಬಂದಿದೆ, ಫ್ರಾನ್ಸ್ ಕುರಿತು ಪ್ರವಾಸ ಕಥನ ಬಂದಿದೆ. ಸೊ ಪ್ರವಾಸ ನನ್ನ ಇನ್ನೊಂದು ಹವ್ಯಾಸ. ಹೀಗಾಗಿ ಸಾಹಿತ್ಯ, ಪ್ರವಾಸ, ಚಲನಚಿತ್ರ ಎಲ್ಲ ಒಟ್ಟಿಗೆ. ನೀವು ಈಗ ಸಾಹಿತ್ಯ ಮತ್ತು ಚಲನಚಿತ್ರ ಎರಡೂ ಒಟ್ಟಿಗೆ ಮಾಡ್ತಾ ಇದ್ದೀರಲ್ಲ, ಸಾಹಿತ್ಯದಲ್ಲಿ ಸಾಹಿತ್ಯ ಮಾಡಿರೋ ಪುಸ್ತಕಗಳಿಂದ ಚಲನಚಿತ್ರ ಮಾಡೋಕ್ಕೆ ನಿಮಗೆ ಐಡಿಯಾ ಇತ್ತು, ಇಲ್ಲ ಅದೇ ಬೇರೆ, ಇಲ್ಲ ಇದೇ ಬೇರೆ ಅಂತ ಇಟ್ಕೊಳ್ಳೋ ಐಡಿಯಾ ಇದೆಯೋ? ಬಹಳ ಮುಖ್ಯವಾದ ಪ್ರಶ್ನೆ. ಸಾಹಿತ್ಯ, ಸಿನಿಮಾ ಎರಡು ಬೇರೆ ಬೇರೆ ಮಾಧ್ಯಮಗಳು. ಅವೆರಡಕ್ಕೂ ಇರೋ ವ್ಯಾಕರಣವೇ ಬೇರೆ. ಒಂದು ಸಾಹಿತ್ಯ ಕೃತಿ ನೇರವಾಗಿ ಚಲನಚಿತ್ರವಾಗೋಕ್ಕೆ ಸಾಧ್ಯ ಇಲ್ಲ. ಅದನ್ನು ಚಲನಚಿತ್ರಕ್ಕೆ ಅಡಾಪ್ಟ್ ಮಾಡುವಾಗ ಎರಡರ ಗ್ರಾಮರ್ ಬೇರೆ ಬೇರೆ ಇರೋದ್ರಿಂದ, ಎರಡರ ನುಡಿಕಟ್ಟುಗಳು ಬೇರೆ ಇರೋದ್ರಿಂದ, ಒಂದು ಫಿಲ್ಮ್ ಮಾಡುವಾಗ ಏನಾಗುತ್ತೆ, ನಿರ್ದೇಶಕನಿಗೆ 100 ಕನ್ಸ್ಟ್ರೆಂಟ್ಸ್ ಇರುತ್ತೆ. ಮುಖ್ಯವಾಗಿ ಮಾರ್ಕೆಟಿಂಗ್ ಕನ್ಸ್ಟ್ರೆಂಟ್ಸ್ ಇರುತ್ತೆ, ಹಣದ ಬಂಡವಾಳ ಹೂಡಿಕೆ ಇರುತ್ತೆ. ಸೊ ಐ ಹ್ಯಾವ್ ಟು ಎಕ್ಸ್ಟ್ರಾಕ್ಟ್ ಕ್ವಾಲಿಟಿ ವರ್ಕ್ ಫ್ರಮ್ ಈಚ್ ಟೆಕ್ನಿಷಿಯನ್ಸ್, ಈಚ್ ಒನ್ ಆಫ್ ಎಲ್ಲ ಕ್ರೂ, ನಾನು ಎಲ್ಲ ಮೆಂಬರ್ಸಿಂದ ನಾನು ಅತ್ಯುತ್ತಮ ಕೆಲಸ ನಾನು ಪಡ್ಕೋಬೇಕಾಗ್ತದೆ. ಆದರೆ ಒಬ್ಬ ಲೇಖಕನಾಗಿ ಅವನು 4 ಗೋಡೆಗಳ ಮಧ್ಯೆ ಕೂತ್ಕೊಂಡು ಏನನ್ನು ಬೇಕಾದರೂ ಇಮ್ಯಾಜಿನೇಷನ್ ಮಾಡ್ಕೊಂಡು ಅವನು ಬರೀಬಹುದು, ಅವನಿಗೆ ಆ ಸ್ವಾತಂತ್ರ್ಯ ಇರುತ್ತೆ. ಆದರೆ ನಿರ್ದೇಶಕನಾದಾಗ ದಿಟ್ಸ್ ಎ ಟೆಕ್ನಿಕಲ್ ಮೀಡಿಯಾ. ಇಲ್ಲಿ ನಾನು ಕ್ಯಾಮ್ರಾ ಜೊತೆಗೆ ಮಾತನಾಡಬೇಕಾಗುತ್ತೆ. ಸಮ್ಟೈಮ್ಸ್ ಈವನ್ ಲೊಕೇಲ್ ಅಥವಾ ಕಾಸ್ಟ್ಯೂಮ್ಸ್ ಅಥವಾ ಮೇಕಪ್ ಅಥವಾ ಆ್ಯಕ್ಟಿಂಗ್, ಇವೆಲ್ಲ ಪರಿಕರಗಳು ಸೇರಿ ಒಂದು ಅಡುಗೆ ಸಿದ್ಧವಾದ ಹಾಗೆ, ಆ ಪರಿಪಾಕ ಸಿದ್ಧವಾಗುವಾಗ ಸಿನಿಮಾ ಸಿದ್ಧವಾಗುತ್ತೆ. ಆದರೆ ಲಿಟ್ರೇಚರ್ನಲ್ಲಿ ಏನಾಗುತ್ತೆ, ಲೇಖಕ ತಾನು ಅಂದುಕೊಂಡದನ್ನು ಬರೆದು ಬಿಡ್ತಾನೆ.
ಆಗ ಬರೆಯುವಾಗ ಅವನಿಗೆ ಅವನ ಅನುಭವ ಅಥವಾ ಅವನ ಸೃಜನಶೀಲತೆ ಎಷ್ಟು ವಿಸ್ತಾರಕ್ಕೆ ಬೇಕಾದರೂ ಹೋಗ್ಬೋದು. ಅವನು ಏನನ್ನು ಬೇಕಾದರೂ ಇಮ್ಯಾಜಿನ್ ಮಾಡ್ಕೊಳ್ತಾ ಹೋಗ್ಬೋದು. ಒಂದು ಸ್ವಗತವನ್ನು, ಮನಸ್ಸಿನ ಸ್ವಗತವನ್ನು 100 ಪುಟ ಬರೀಬೋದು. ಆದರೆ ನಾನು ಹಾಗೆ ತೆರೆ ಮೇಲೆ ಹೇಳೋಕ್ಕಾಗಲ್ಲ. ಆಗ ನಾನು ಅದನ್ನು ಎಷ್ಟು ಚೆನ್ನಾಗಿ ಅಲ್ಲಿ ಸೈಲೆನ್ಸ್ ಉಪಯೋಗಿಸ್ಕೊಳ್ತೀನಿ, ಮ್ಯೂಸಿಕ್ ಉಪಯೋಗಿಸ್ಕೊಳ್ತೀನಿ, ಈ ಎಲ್ಲ ಎಲಿಮೆಂಟ್ಸ್ಗಳನ್ನು ಉಪಯೋಗಿಸಿ ಎಷ್ಟು ಚೆನ್ನಾಗಿ ಹೇಳ್ತೀನಿ ಅಂತ ಆಗುತ್ತೆ. ಹಾಗಾಗಿ ಬಹಳ ಸಾರಿ ಸಾಹಿತಿಗಳಿಗೂ ನಿರ್ದೇಶಕರಿಗೂ ಜಗಳ ಆಗ್ತಿರುತ್ತೆ. ನಮ್ಮ ಸಾಹಿತ್ಯ ಕೃತಿ ಕೆಟ್ಟು ಹೋಯಿತು, ನಮ್ಮ ಬುಕ್ನ ಚೆನ್ನಾಗಿ ಫಿಲ್ಮ್ನ ಅಡಾಪ್ಟ್ ಮಾಡಿಲ್ಲ ಅಂತ. ಇದು ಆರ್ ಕೆ ನಾರಾಯಣ್ ಅವರ ಗೈಡ್ನಂಥ ಚಿತ್ರಗಳಿಂದ ಹಿಡಿದು ಅನೇಕ ಲೇಖಕ ನಿರ್ದೇಶಕರ ಜಗಳಗಳನ್ನು ನಾವು ಕೇಳ್ತಾ ಬಂದಿದ್ದೀವಿ. ಏನಾಗುತ್ತೆ ಅಂದರೆ ಎವ್ರಿ ಪರ್ಸನ್ ಶುಡ್ ಹ್ಯಾವ್ ದ ರೆಸ್ಪೆಕ್ಟ್ ಟು ಅದರ್ ಮೀಡಿಯಾ. ದಟ್ಸ್ ಅ ಫಸ್ಟ್ ಥಿಂಗ್. ಅವನಿಗೆ ಇನ್ನೊಂದು ಮಾಧ್ಯಮದ ಬಗ್ಗೆ ಗೌರವ ಇರಬೇಕು, ಪ್ಲಸ್ ಕ್ಯೂರಿಯಾಸಿಟಿ ಇರಬೇಕು. ಆಗ ನನ್ನ ಮಾಧ್ಯಮದಲ್ಲಿ ನಾನು ಹೀಗೆ ಮಾಡಿದ್ದೇನೆ, ಆ ಮಾಧ್ಯಮದಲ್ಲಿ ಅದು ಹೇಗೆ ಬರುತ್ತೆ ಅನ್ನುವಂಥ ಸಹನೆ ಇರೋಕ್ಕೆ ಸಾಧ್ಯ ಆಗುತ್ತೆ. ಭಾಳಷ್ಟು ಸಾರಿ ಸಿನಿಮಾದವರು ಕೆಲವು ಸಾಹಿತ್ಯ ಕೃತಿಗಳನ್ನು ತೆಗೆದುಕೊಂಡು ಅದರ ಆಶಯವನ್ನು ಕೆಡಿಸಿದ್ದೂ ಉಂಟು. ಆದಾಗ ಈ ಥರದ ಕನ್ಫ್ರಂಟೇಷನ್ ಶುರುವಾಗುತ್ತೆ. ನಾನು ಅಂದ್ಕೊಂಡಿರೋದು ಒಂದು ಸಿದ್ಧವಾದ ಸಾಹಿತ್ಯ ಕೃತಿಯೇ ಬೇಕು ಸಿನಿಮಾಕ್ಕೆ ಅಂತ ಅಂದ್ಕೊಂಡಿಲ್ಲ. ಫಾರ್ ಎಕ್ಸಾಂಪಲ್, ನನ್ನ 4 ಚಿತ್ರಗಳಲ್ಲಿ 3 ಚಿತ್ರಗಳಿಗೆ ನನ್ನ ಕಥೆ ಆಧರಿಸಿದರೂ ಕೂಡ ಒಂದು ಕೊಟ್ರೇಶಿ ಕನಸಿನಲ್ಲಿ ಅನ್ಯ ಲೇಖಕರೊಬ್ಬರ ಕೃತಿಯನ್ನು ನಾನು ಅಟೆಂಪ್ಟ್ ಮಾಡಿದ್ದೇನೆ. ಐ ವಾಂಟ್ ಟು ಟ್ರೈ ಸಮ್ ಅದರ್ ಬೇರೆ ಲಿಟ್ರರಿ ವರ್ಕ್ನ ಐ ಹ್ಯಾವ್ ಟು ಅಡಾಪ್ಟ್ ಅಂತ ಟ್ರೈ ಮಾಡಿದ್ದೇನೆ. ಹಾಗಾಗಿ ನನಗೆ ಯಾವುದೇ ಒಂದು ಲಿಮಿಟೇಷನ್ ಹಾಕ್ಕೊಂಡಿಲ್ಲ. ಕೆಲವು ಸಾರಿ ಒಂದು ಸಣ್ಣ ಪ್ರೆಸ್ ರಿಪೋರ್ಟ್ ಇಟ್ ಕ್ಯಾನ್ ಬಿ ಎ ಗುಡ್ ಫಿಲ್ಮ್. ಒಂದು ಸಣ್ಣ ನ್ಯೂಸ್ ಅದು ಒಂದು ಫಿಲ್ಮ್ ಆಗ್ಬೋದು. ಕೆಲವು ಸಾರಿ ಏನಾಗುತ್ತೆ ಅಂತಂತಂದರೆ ಮಹಾನ್ ಒಂದು ಕೃತಿ ಎಪಿಕ್ಸ್ನ ಕೂಡ ಫಿಲ್ಮ್ ಮಾಡೋಕ್ಕೆ ಸಾಧ್ಯ ಇರುತ್ತೆ. ಸೊ ಹಾಗಾಗಿ ಸಿನಿಮಾ ಇಟ್ಸ್ ಸೋ ಫ್ಯಾಂಟಾಸ್ಟಿಕ್ ಮೀಡಿಯಾ. ನೀವು ಅಲ್ಲಿ ನೂರಾರು ಘಟನೆಗಳನ್ನು, ಅನುಭವಗಳನ್ನು, ತಾಂತ್ರಿಕ ಎಲಿಮೆಂಟ್ಗಳನ್ನು, ಟೆಕ್ನಿಕಲ್ ಎಲಿಮೆಂಟನ್ನು ಇಟ್ಕೊಂಡು ನಾವು ಚಿತ್ರ ಮಾಡಬೇಕಾಗ್ತದೆ. ಭಾಳ ಸಾರಿ ಏನಾಗುತ್ತೆ ಅಂತಂತಂದರೆ ಸಿನಿಮಾ ಮಾಡುವಾಗ ಅದಕ್ಕೆ ಒಂದು ಫಿಲ್ಮ್ಗೆ ಬೇರೆ ಬೇರೆ ಎಲಿಮೆಂಟ್ಸನ್ನು ಸೇರುವ ಸಂದರ್ಭದಲ್ಲಿ ಚಿತ್ರದ ಮೂಲ ಆಶಯವನ್ನು ಕಳ್ಕೊಂಬಿಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಬಾರ್ದು. ಬಹುಶಃ ನಾನು ಲೇಖಕನಾಗಿ ಪ್ರಯತ್ನ ಮಾಡ್ತಿರೋದೇ ಟು ಅಪ್ಲಿಫ್ಟ್ ದ ಲಿಟ್ರರಿ ಎಲಿಮೆಂಟ್ಸ್ ಇನ್ ಮೈ ಫಿಲ್ಮ್ಸ್. ಅದನ್ನು ನಾನು ಇಷ್ಟು ಚಿತ್ರಗಳಲ್ಲಿ ಮಾಡ್ಕೊಂಡು ಬಂದಿದ್ದೀನಿ ಅಂತ ಭಾವಿಸಿದ್ದೇನೆ. ಇನ್ನು ಮುಂದೆ ಕೂಡ ನಾನು ನನ್ನದೇ ಕಥೆಗಳನ್ನು ಆಧರಿಸಿ ಚಿತ್ರ ಮಾಡಬೇಕು ಅಂತ ನಾನು ಅಂದ್ಕೊಂಡಿಲ್ಲ. ನನ್ನ ಕಥೆಗಳಾಗಬಹುದು ಅಥವಾ ಬೇರೆ ನನ್ನ ಕಾಂಟೆಂಪ್ರರಿ ರೈಟರ್ಸ್ ಆಗ್ಬೋದು. ಸೊ ಆ ದಿಕ್ಕಿನಲ್ಲಿ ನಾನೀಗ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು. ನೀವು ನನಗೆ ಹೇಳಿದ್ರಿ ಕನ್ನಡ ಮೇಷ್ಟ್ರು ಬೆಂಗಳೂರಿನಲ್ಲಿ ಅಂತ. ಇದೆಲ್ಲ ಮಾಡೋಕ್ಕೆ ನಿಮಗೆ ಯಾರೋ ಇಲ್ಲ ಯಾತರಿಂದ ಇನ್ಸ್ಪಿರೇಷನ್ ಬಂತು ಅಂತ ನಮಗೆ ಸ್ವಲ್ಪ ಹೇಳ್ತೀರಾ? ಇನ್ ಜನರಲಿ ಹೇಳ್ಬೋದು. ಬಹುಶಃ ಅಮೆರಿಕಾ ಚಿತ್ರದ ಬಗ್ಗೆ ಆಮೇಲೆ ಚರ್ಚೆ ಮಾಡೋಣ. ಇನ್ ಜನರಲಿ ನನಗೆ ಕ್ರಿಯೇಟಿವ್ ಈ ಮೀಡಿಯಾಗಳಲ್ಲಿ ವರ್ಕ್ ಮಾಡಲಿಕ್ಕೆ ಸಾಧ್ಯ ಆಗಿದ್ದು ಏನು ಅಂತ ನಾನು ಅನೇಕ ಸಾರಿ ನಾನು ಕೇಳ್ಕೊಂಡಿದ್ದೇನೆ. ನಾನು ಒಂದು ಸಾಧಾರಣ ಹಳ್ಳಿಯಿಂದ ಬಂದಂಥ ಒಬ್ಬ ವ್ಯಕ್ತಿ. ನನ್ನ ಚೈಲ್ಡ್ಹುಡ್ನಲ್ಲಿ ನನಗೆ ತುಂಬ ಲೋನ್ಲಿನೆಸ್ ಇರ್ತಿತ್ತು, ತುಂಬ ಇಂಟ್ರಾವರ್ಟ್ ಆಗಿರ್ತಿದ್ದೆ. ಏನಾದರೂ ಮಾಡಬೇಕು ಅಂತ, ಮೇ ಬಿ ಎಲ್ಲರ ಹಾಗೆ ಐಡೆಂಟಿಟಿ ಕ್ರೈಸಿಸ್ ಇರಬಹುದು. ಐ ವಾಂಟ್ ಟು ಎಕ್ಸ್ಪ್ರೆಸ್ ಸಮಥಿಂಗ್ ಅನ್ನೋವಂಥ ಒಂದು ಮಹತ್ವಾಕಾಂಕ್ಷೆ ನನ್ನಲ್ಲಿ ಇರ್ತಿತ್ತು. ಆಗೆಲ್ಲ ನಾನು ಏನು ಮಾಡಬೇಕು ಗೊತ್ತಾಗ್ತಿರ್ಲಿಲ್ಲ. ಒಂದು ರಾಷ್ಟ್ರೀಯ ಹೆದ್ದಾರಿಯ ಮಧ್ಯೆ ಹೋಗುವಂಥ ಹಳ್ಳಿ ನಮ್ಮದು. ಆ ರಾಷ್ಟ್ರೀಯ ಹೆದ್ದಾರಿ ನ್ಯಾಷನಲ್ ಹೈವೇ ಅಲ್ಲಿ ಕೂತ್ಕೊಂಡು ಅಲ್ಲಿ ಹೋಗುವಂತಹ ಮಹಾನ್ ವಾಹನಗಳನ್ನು, ಟ್ರಕ್ಗಳನ್ನು ಮತ್ತು ವಾಟ್ ಇಸ್ ದಟ್ ದೊಡ್ಡ ದೊಡ್ಡ ಬಸ್ಗಳನ್ನು ನೋಡ್ತಾ ಕೂತ್ಕೊಳ್ತಿದ್ದೆ. ಅವೆಲ್ಲ ನನಗೆ ಯಾವುದೋ ನಗರದಿಂದ ಬಂದು ಇನ್ಯಾವುದೋ ನಗರಕ್ಕೆ ಹೋಗುವಂಥ ಒಂದು ಸ್ವರ್ಗದರ್ಶಿನಿಯಾದಂಥ ಸಂಪತ್ತು ಅನ್ನಿಸ್ತಾ ಇತ್ತು. ಸೊ ನಮ್ಮ ತಂದೆ ಟೀಚರ್ ಆಗಿದ್ದರು. ಅವರು ಒಂದಷ್ಟು ನನಗೆ ರಾಮಾಯಣ, ಮಹಾಭಾರತ, ಕುಮಾರವ್ಯಾಸ ಎಲ್ಲ ಹೇಳ್ಕೊಡ್ತಾಯಿದ್ರು. ತಾಯಿ ಕೂಡ ಟೀಚರ್ ಇದ್ದರು. ಆದರೆ ಇಡೀ ವಿಲೇಜಿನ ಪರಿಸರದಲ್ಲಿ ನನಗೆ ನನ್ನನ್ನು ನಾನು ತೆರ್ಕೊಳ್ಳೋದಕ್ಕೆ, ಟು ಓಪನ್ ಅಪ್ ಮೈ ಸೆಲ್ಫ್ ಸಾಧ್ಯ ಆಗಿರಲಿಲ್ಲ. ಕಡೆಗೆ ಒಂದು ಸಣ್ಣ ಕಥೆ ಬರೆಯುವಂಥ ಅವಕಾಶನ ಕಲ್ಪಿಸ್ಕೊಂಡೆ. ಒಂದು ಸಣ್ಣ ಪತ್ರಿಕೆಗೆ ಒಂದು ಸಣ್ಣ ಕಥೆ ಬರೆದೆ. ವಾರ ಯಾರಿಗೂ ಹೇಳಿದೆ, ಗುಟ್ಟಾಗಿ ಬರೆದ ಕಥೆ ಅದು. ಬಹುಶಃ ನಾನಾಗ 8th ಸ್ಟ್ಯಾಂಡರ್ಡಲ್ಲಿದ್ದೆ. ಆ ಕಥೆ ಹೆಸರು ಆವರ್ತ ಅಂತ. ಬಹಳ ಆಶ್ಚರ್ಯ ಅಂದರೆ ಆ ಕಥೆ ಸಾವಿನ ಬಗ್ಗೆ ಇತ್ತು. ನಾನು ಆಗ ಚಿಕ್ಕ ಹುಡುಗ. ಆ ಕಥೆನ ಓದಿ ನಮ್ಮ ಹೈಸ್ಕೂಲ್ನ ಒಬ್ಬರು ಮೇಸ್ಟ್ರು ತುಂಬ ಚೆನ್ನಾಗಿದೆ ಕಥೆ ಅಂತ ಹೇಳಿ ಸ್ಕೂಲ್ಗೆ ಅವತ್ತು ರಜಾ ಕೊಟ್ಟು ಹುಡುಗರ ಮುಂದೆ ಆ ಕಥೆನ ಓದಿಸಿ ನನಗೆ ಬೆನ್ನು ತಟ್ಟಿದ್ರು. ಬಹುಶಃ ಆ ಘಟನೆ ನಡೀದೇ ಇದ್ದರೆ ನಾನು ಲೇಖಕನೇ ಆಗ್ತಿರ್ಲಿಲ್ವೇನೋ. ಅನಂತರ ಅನ್ನಿಸ್ತು ನನಗೆ ಸಾಧ್ಯ ಇರೋದು, ನನಗೆ ಲಿಟ್ರೇಚರ್ ಶಕ್ತಿ ಇದೆ, ನಾನು ಮಾಡ್ಬೋದು, ಈ ದಿಕ್ಕಿನಲ್ಲಿ ಹೋಗ್ಬೋದು ಅನ್ನಿಸ್ತು. ನಮ್ಮ ಸುತ್ತಮುತ್ತ ಯಾವ ಗಾಡ್ ಫಾದರ್ ಆಗಲಿ, ಇನ್ಫ್ಲುಯೆನ್ಸ್ ಆಗಲಿ, ನಮಗೆ ಪರಿಸರ ಆಗಲಿ ಇರಲಿಲ್ಲ. ನಾನು ಐ ವಾಸ್ ಲಿಟ್ರಲಿ ಅಲೋನ್. ಸೊ ಹಾಗೆ ಅಲ್ಲಿಂದ ಕಥೆಗಳನ್ನು ಬರೀಲಿಕ್ಕೆ ಶುರು ಮಾಡಿದೆ. ಆಮೇಲೆ ಸಣ್ಣ ಕಥೆಯಲ್ಲಿ ನನಗೆ ಹೆಚ್ಚು ಯಶಸ್ಸು ಸಿಕ್ತು, ಹೆಚ್ಚು ಜನಪ್ರಿಯತೆ ಬಂತು. ಅನೇಕ ಸಣ್ಣ ಕಥೆಗಳು ಚಲನಚಿತ್ರಗಳಾಯಿತು, ಬೇರೆ ಭಾಷೆಗೆ, ಎಲ್ಲ ಭಾರತೀಯ ಭಾಷೆಗೂ ಬಹುತೇಕ ನನ್ನ ಕಥೆಗಳು ಟ್ರಾನ್ಸ್ಲೇಷನ್ ಆಯಿತು. ನಾನು MA ಮುಗಿಸೋ ಕಾಲಕ್ಕೆ
ನನಗೆ ಒಂದು ಲಿಟ್ರೇಚರ್ನಲ್ಲಿ ಒಂದು ನಾನು ಏನೋ ಮಾಡಬಲ್ಲೆ ಅನ್ನುವಂಥ ಶಕ್ತಿ ಅಥವಾ ಒಂದು ಆತ್ಮವಿಶ್ವಾಸ ಬಂತು. ಅಷ್ಟು ಹೊತ್ತಿಗೆ ಅನ್ನಿಸ್ತು ನಾಟಕಗಳನ್ನು ಡೈರೆಕ್ಟ್ ಮಾಡ್ತಾ ಇದ್ದೆ, ಪ್ಲೇಸ್ನ. ಕಡೆಗೆ ಇನ್ನೂ ಹೆಚ್ಚು ಜನರನ್ನು ತಲುಪಬಹುದು, ಇನ್ನೂ ಚೆನ್ನಾಗಿ ಹೇಳೋಕ್ಕೆ ಸಾಧ್ಯ ಅಂತ ಹೇಳಿ ಸ್ಲೋಲಿ ಐ ಎಂಟರ್ ಇನ್ ಟು ಫಿಲ್ಮ್ಸ್. ಸೊ ಸಿನಿಮಾ, ಸಾಹಿತ್ಯ, ಈ ಎಲ್ಲ ಕ್ರಿಯೆಗಳ ಹಿಂದೆ ಇರುವಂತಹ ಏಕೈಕ ಮೋಟಿವೇಶನ್ ಅಂತ ಹೇಳಿದರೆ ಐ ವಾಂಟ್ ಟು ಟೆಲ್ ಸಮಥಿಂಗ್ ಟು ಮೈ ಪೀಪಲ್. ಯಾಕಂದರೆ ಪ್ರತಿಯೊಬ್ಬ ಮನುಷ್ಯನಿಗೆ ಒಂದು ಸೋಷಿಯಲ್ ಆಬ್ಲಿಗೇಷನ್ ಇರುತ್ತೆ. ನಾನು ಏನನ್ನ ಹೇಳಬೇಕು ನಾನು ಬದುಕೋ ಸಮಾಜಕ್ಕೆ. ನಾನು ಹೇಳುವ ಸತ್ಯಗಳು ನಿಷ್ಠುರವಾಗಿರ್ಬೋದು, ಕಟುವಾಗಿರ್ಬೋದು, ಆದರೆ ಆ ಸತ್ಯಗಳನ್ನು ನಾನು ಸಮಾಜಕ್ಕೆ ನಾನು ಹೇಳಬೇಕು. ಹಾಗೆ ನಾನು ಸ್ಟಾರ್ಟ್ ಮಾಡಿದೆ. ಬಿಕಾಸ್ ಪ್ರತಿಯೊಬ್ಬ ಕಲಾಕಾರನಿಗೂ ತನ್ನೊಳಗೆ ತಾನು ಹೇಳ್ಕೋಬೇಕಾದಂಥ ಅನೇಕ ವಿಚಾರಗಳಿರುತ್ತೆ. ಅದು ಹೇಳ್ಕೊಂಡಾಗ ಬಹುಶಃ ಅವನ ಮನಸ್ಸಿಗೆ ತೃಪ್ತಿ ಆಗುತ್ತೆ. ಅದು ಇನ್ನೊಂದು ಹೃದಯ ತಲುಪುತ್ತೆ. ಅವನನ್ನು ನಾವು ಸಹೃದಯ ಅಂತ ಕರಿತೀವಿ. ಆ ಸಹೃದಯನನ್ನು ತಲುಪೋದು ಪ್ರತಿಯೊಬ್ಬ ಕಲಾವಿದನ ಸೃಜನಶೀಲನ ಕೆಲಸ. ಸೊ ನಾನು ಬದುಕೋ ಸಮಾಜಕ್ಕೆ ನನ್ನೊಳಗಿರೋ ಏನನ್ನು ಹೇಳಬೇಕು ಅನ್ನುವಂಥ ತುಡಿತ. ಆದ್ದರಿಂದ ನಾನು ಲೇಖಕನಾದೆ. ನಂತರ ಮುಂದುವರೆದು ಅದರ ಇನ್ನೊಂದು ಹೆಜ್ಜೆಯಾಗಿ ಈಗ ನಿರ್ದೇಶಕನಾದೆ ಅಷ್ಟೇ. ಈಗ ನಿಮ್ಮಂಥ ಚಿಕ್ಕ ಚಿಕ್ಕ ಲೇಖಕರು ಅಥವಾ ಜಾಸ್ತಿ ಹೆಸರು ಇಲ್ಲದ ಲೇಖಕರನ್ನು ಮುಂದೆ ತರೋಕ್ಕೆ ಅಭಿವ್ಯಕ್ತಿಯನ್ನು ಶುರು ಮಾಡಿದ್ರು, ಇಲ್ಲ ಇನ್ಯಾವುದೋ ಕಾರಣಕ್ಕೆ ಅಭಿವ್ಯಕ್ತಿಯನ್ನು ಶುರು ಮಾಡಿದ್ರು? ಅಭಿವ್ಯಕ್ತಿ ವಿಷಯ ನಮಗೆ ಸ್ವಲ್ಪ ಹೇಳಿ. ಅಭಿವ್ಯಕ್ತಿ ಇಟ್ಸ್ ಎ ಕಲ್ಚರಲ್ ಫೋರಮ್. ಅದರ ಸಂಚಾಲಕನಾಗಿ ಕಳೆದ 12 ವರ್ಷದಿಂದ ಆ ಸಂಸ್ಥೆ ನಡೆಸ್ಕೊಂಡು ಬಂದಿದ್ದೀನಿ. ಶಿವರಾಮ್ ಕಾರಂತರಿಂದ ಹಿಡಿದು ಅನೇಕ ಲೇಖಕರು ಅದರಲ್ಲಿ ಪಾಲ್ಗೊಂಡಿದ್ದಾರೆ ಆ ಸಂಸ್ಥೆಯಲ್ಲಿ. ಅದು ಒಂದು ಸೋಷಿಯಲ್ ಆರ್ಗನೈಜೇಷನ್ ಅಂತ ಹೇಳ್ಬೋದು. ಅದನ್ನು ನಾನು ಯಾಕೆ ಆ ಸಂಸ್ಥೆಯನ್ನು ನಡೆಸ್ಕೊಂಡು ಬಂದಿದ್ದೀನಿ ಬೆಂಗಳೂರಿನಲ್ಲಿ ಅಂತಂದರೆ, ಕರ್ನಾಟಕದ ಅನೇಕ ಜನ ಯುವಕ ಯುವತಿಯರು ಆ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾರೆ. ಕಾರಣ ಇಷ್ಟೇ, ಅದು ಒಂದು ಪ್ರಗತಿಪರ ಚಟುವಟಿಕೆಗಳನ್ನು ಮಾಡ್ಕೊಂಡು ಬಂದಿದ್ದೀವಿ. ಅದರಲ್ಲಿ ವಿಧವಾ ಪುನರ್ವಿವಾಹ ಮಾಡಿಸುವಂಥದ್ದು, ಸರಳ ವಿವಾಹಗಳನ್ನು ಎನ್ಕರೇಜ್ ಮಾಡ್ತಕ್ಕಂಥದ್ದು, ವರದಕ್ಷಿಣೆ ಇಲ್ಲದೇ ಇರತಕ್ಕಂತಹ ಆಡಂಬರ ರಹಿತವಾದ ಮದುವೆಗಳನ್ನು ಮಾಡಿಸುವಂಥದ್ದು, ಗಿಡಗಳನ್ನು ನೆಡ್ತಕ್ಕಂಥದ್ದು, ಆಮೇಲೆ ಪ್ಲ್ಯಾಂಟೇಷನ್ ಮಾಡಿಸ್ತಕ್ಕಂತಹ ಒಂದು ಕೆಲಸ, ರಕ್ತದಾನ ಶಿಬಿರಗಳು, ಸೆಮಿನಾರ್ಗಳನ್ನು ಕಂಡಕ್ಟ್ ಮಾಡೋದು, ನಾಟಕಗಳನ್ನು ಮಾಡಿಸೋದು, ಹೀಗೆ ಸಾಂಸ್ಕೃತಿಕವಾದ ಮತ್ತು ರಚನಾತ್ಮಕವಾದ ಕನ್ಸ್ಟ್ರಕ್ಟಿವ್ ಆದಂಥ ಕೆಲವು ಘಟನೆಗಳನ್ನು ನಾವು ಅಲ್ಲಿ ಚಟುವಟಿಕೆಗಳನ್ನು ಮಾಡ್ಕೊಂಡು ಬಂದಿದ್ದೀವಿ. ಈ ಘಟನೆಗಳನ್ನು ನಾವು ಸಾಮಾಜಿಕ ಸಂದರ್ಭಕ್ಕೆ ತಕ್ಕ ಹಾಗೆ ಮಾಡ್ಕೊಂಡು ಹೋಗಿದ್ದೀವಿ. ಉದಾಹರಣೆಗೆ ಕಾವೇರಿ ಜಲ ವಿವಾದ ಬಂದಾಗ ಕಾವೇರಿ ವಿವಾದದ ಬಗ್ಗೆ ದೊಡ್ಡ ಒಂದು ಚರ್ಚೆಯನ್ನು ನಾವು ಇಟ್ಕೊಂಡಿದ್ವಿ. ಹೀಗೆ ನಮ್ಮ ಒಂದು ದೊಡ್ಡ ತಂಡವೇ ನನ್ನೊಂದಿಗಿದೆ. ಆ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದರಲ್ಲಿ ಅನೇಕ ತರುಣ ಲೇಖಕರ ಕೃತಿಗಳನ್ನು ನಾವು ಪ್ರಕಟಿಸ್ತಾ ಇರ್ತೀವಿ. ಹೊಸ ಲೇಖಕರ ಕೃತಿಗಳು, ಯಾರಿಗೆ ಪ್ರಕಾಶನದ ತೊಂದರೆ ಇರುತ್ತೆ, ಪಬ್ಲಿಷರ್ ಪ್ರಾಬ್ಲಮ್ಸ್ ಇರುತ್ತೆ, ಅದರಲ್ಲಿ ಅನೇಕ ಜನ ನಮ್ಮ ಅನಿವಾಸಿ ಭಾರತೀಯ ಮಿತ್ರರು ತಮ್ಮ ಕೃತಿಗಳನ್ನು ಪ್ರಕಟಿಸಿದ್ದಾರೆ. ಇತ್ತೀಚೆಗೆ ಭಾವಲಹರಿ ಅಂತ ಒಂದು ಭಾವಗೀತೆಗಳು ಬಿಡುಗಡೆ ಆಯಿತು. ಒಬ್ಬರು ಕ್ಯಾಲಿಫೋರ್ನಿಯಾದ ಲೇಖಕಿ ಜ್ಯೋತಿ ಮಹಾದೇವ್ ಅಂತ, ಆಮೇಲೆ ಡಾಕ್ಟರ್ ಛಾಯಾಸ್ವಾಮಿ ಅಂತ ಕ್ಲೀವ್ಲೆಂಡ್ನವರೊಬ್ಬರು ಒಂದು ಭಕ್ತಿ ಸಂಗಮ ಅಂತ ಕ್ಯಾಸೆಟನ್ನು ಬಿಡುಗಡೆ ಮಾಡಿದರು ನಮ್ಮ ಅಭಿವ್ಯಕ್ತಿಯಲ್ಲಿ. ಅಂದರೆ ಏನಂದರೆ, ಯಾರ್ಯಾರಿಗೆ ಅಭಿವ್ಯಕ್ತಿಯ ಅವಶ್ಯಕತೆ ಇರುತ್ತೆ ಅವರಿಗೆ ಒಂದು ಪ್ಲ್ಯಾಟ್ಫಾರ್ಮ್ನ ಕೊಡಲಿಕ್ಕೆ ಐ ಕ್ರಿಯೇಟೆಡ್ ದಟ್ ಕಲ್ಚರಲ್ ಫೋರಮ್. 12th ಇಯರ್ ಆಯ್ತದು. ಅದನ್ನು ನಡೆಸ್ಕೊಂಡು ಹೋಗಬೇಕು, ಅದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಅದರಲ್ಲಿ ಅನೇಕವಾದ ಅರ್ಥಪೂರ್ಣವಾದ ಚಟುವಟಿಕೆಗಳನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ. ಈ ಅಭಿವ್ಯಕ್ತಿಗೆ ಕಾಂಟ್ಯಾಕ್ಟ್ ಪರ್ಸನ್ ಯಾರು? ಇಲ್ಲಿಂದ ಯಾರು ಅವರ ಲೇಖಕ್ಕೆ ಅವ್ರ ಪದಗಳು ಕಳಿಸ್ಬೇಕು ಅಂತಂದರೆ ನಿಮ್ಮನ್ನು ಹೆಂಗೆ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಬೇಕು, ಇಲ್ಲ ಆರ್ಗನೈಸೇಷನ್ ಅಡ್ರೆಸ್? ಹಾಗೇನಿಲ್ಲ, ನನ್ನನ್ನು ಸಂಪರ್ಕಿಸಿದರೆ ಸಾಕು. ಯಾಕೆಂದರೆ ನಮಗೆ ಸ್ವಂತ ಒಂದು ಕಟ್ಟಡ ಒಂದು ಆ ಥರದ್ದೇನೂ ಇಲ್ಲ. ಇಟ್ಸ್ ಅನ್ ಎಮೋಷನಲ್ ಟೀಮ್ ನಮ್ಮ ಜೊತೆ ಇರತಕ್ಕಂಥದ್ದು. ನನ್ನ ಬೇರೆ ಗೆಳೆಯರು ಅಮೆರಿಕಕ್ಕೆ ಎಕ್ಸ್ಪೋಜರ್ ಆಗಿಲ್ಲದೆ ಇರೋದ್ರಿಂದ ಬಹುಶಃ ನನಗೆ ಅವರ ವಿಳಾಸಗಳನ್ನು ಕೊಟ್ಟರೆ ಅಥವಾ ಅವರ ದೂರಗಳನ್ನು ಕೊಟ್ಟರೆ ನಾವು ಪ್ರತಿ ವರ್ಷ ಅದ್ದೂರಿಯಾಗಿ ಆಗಸ್ಟ್ 15ನೇ ತಾರೀಕು ಒಂದು ಕಾರ್ಯಕ್ರಮನ ಮಾಡ್ಕೊಂಡು ಹೋಗ್ತಿದ್ದೀವಿ. ಅವತ್ತು ಪುಸ್ತಕ ಬಿಡುಗಡೆ, ಏನಾದರೂ ಸಂಭ್ರಮ ಇದ್ದೇ ಇರುತ್ತೆ. ಇತ್ತೀಚೆಗೆ ಒಂದು ಮೀನಿನ ಹೆಜ್ಜೆ ಅಂತ ಒಂದು ಒಳ್ಳೆಯ ನಾಟಕ ನಾನು ಪ್ರಕಟಿಸಿದ್ವಿ. ಅದು ಒಬ್ಬರು ಅನಿವಾಸಿ ಭಾರತೀಯ ಕಲಾಕಾರ ಬರೆದಿರ್ತಕ್ಕಂಥದ್ದು. ತುಂಬ ಅದ್ಭುತವಾದ ನಾಟಕ. ಈ ಹೊಸದಾಗಿ ಅಮೆರಿಕಕ್ಕೆ ಬಂದು ನೆಲೆಸುವವರ ಬದುಕನ್ನು ಕುರಿತಂಥ ಇದ್ದ ನಾಟಕ. ಆ ನಾಟಕ ಅನೇಕ ಪ್ರದರ್ಶನ ಮಾಡಿಸ್ತೇನೆ ನಾನು ಬೆಂಗಳೂರಿನಲ್ಲಿ. ಮೈಶ್ರೀ ನಟರಾಜನ್ ಅವರು ಅದರ ಲೇಖಕರು, ವಾಷಿಂಗ್ಟನ್ DC ಯಲ್ಲಿದ್ದಾರೆ. ಸೊ ಹಾಗೆ ಮುಂದೆ ಬಂದಂತಹ ಲೇಖಕರಿಗೆ ಅಭಿವ್ಯಕ್ತಿ ಸದಾ ತನ್ನಿಂದ ಆಗೋ ಸಹಾಯ ಮಾಡುತ್ತೆ. ಈಗ ಅಮೇರಿಕಾ ವಿಷಯ ನಮಗೆ ಸ್ವಲ್ಪ ಹೇಳ್ತೀರಾ? ಅದಕ್ಕೆ ನಿಮಗೆ ಇನ್ಸ್ಪಿರೇಷನ್ ಬಂದಿದ್ದು ಹೇಗೆ? ಮುಖ್ಯವಾದ ಪ್ರಶ್ನೆಗೆ ಬಂದ್ರಿ. ಅಮೆರಿಕಾ ಚಿತ್ರ ನನ್ನ ಮನಸ್ಸಿನಲ್ಲಿ ಮೊದಲ ಬಾರಿಗೆ ಬಂದದ್ದು 1990ರಲ್ಲಿ ಅಂತ ಹೇಳಬೇಕು. ನಾನು ಆ ದೇಶಕ್ಕೆ ಬಂದದ್ದು 7 ವರ್ಷಗಳ ಹಿಂದೆ.
ಬಂದಿದ್ದೀನಿ. ಅನಂತರ ಒಂದು 5-6 ನನ್ನ ಭೇಟಿಗಳಲ್ಲಿ ಅಲೆಮಾರಿಯಾಗಿ, ಪ್ರವಾಸಿಯಾಗಿ, ಲೇಖಕನಾಗಿ, ನಿರ್ದೇಶಕನಾಗಿ ಹೀಗೆ ನಾನಾ ಅವತಾರಗಳನ್ನೆತ್ತಿ ಇಲ್ಲಿ ಬಂದಿದ್ದೇನೆ. ಸೊ ನಾನು ಮೊದಲು ಬಂದಾಗ ಮೊದಲೇ ಹೇಳಿದಾಗ ನನಗೆ ಏನಾದರೂ ಪ್ರಯೋಗ ಮಾಡಬೇಕು, ಸಿನಿಮಾದಲ್ಲಾಗಲಿ ಸಾಹಿತ್ಯದಲ್ಲಾಗಲಿ ಹೊಸತನ್ನೇನಾದರೂ ಮಾಡಬೇಕು. ಇಟ್ ಶುಡ್ ಬಿ ಫ್ರೆಶ್, ಇಟ್ ಶುಡ್ ಬಿ ನ್ಯೂ. ಇದು ನನ್ನ ಕ್ವೆಸ್ಟ್ ಮುಂಚೆಯಿಂದ ಇರೋವಂಥದ್ದು. ಸೊ ಅದ್ರ ಪ್ರಕಾರ ಈ ಕಥೆಯನ್ನು ಫಸ್ಟ್ ಬಂದಾಗ ಹೆಣಿತಾ ಹೋದೆ. ನನ್ನ ಇಂಟ್ರ್ಯಾಕ್ಷನ್ ವಿತ್ ದ ಪೀಪಲ್, ನನ್ನ ಎಕ್ಸ್ಪೀರಿಯನ್ಸಸ್, ಭಾಳ ಜನ ಬಂದು ಹೇಳ್ಕೊಂಡಿದ್ದು, ಮಾತನಾಡಿದ್ದು. ಹೀಗಾಗಿ ನನಗೆ ಕರ್ನಾಟಕದಲ್ಲಿರೋಕ್ಕಿಂತ ಹೆಚ್ಚು ಸಾಹಿತ್ಯದ ಅಭಿಮಾನಿಗಳು, ಪ್ರೇಕ್ಷಕರು ಇಲ್ಲಿದ್ದಾರೆ ಅಂತ ನನಗೆ ಅದನ್ನು ಹೆಮ್ಮೆಯಿಂದ ಹೇಳ್ಕೊಳ್ತಿದ್ದೀನಿ. ಸೊ ಆ ಸಂದರ್ಭದಲ್ಲಿ ನಾನು ಐ ಮೆಟ್ ಸೋ ಮೆನಿ ಪೀಪಲ್, ಇಂಟ್ರ್ಯಾಕ್ಟೆಡ್ ವಿತ್ ಸೋ ಮೆನಿ ಪೀಪಲ್. ಐ ಸ್ಟಾರ್ಟೆಡ್ ಸ್ಕ್ರಿಪ್ಟ್ ರೈಟಿಂಗ್. ಸುಮಾರು 5 ವರ್ಷಗಳ ಕಾಲ ಇದರ ಕೆಲಸ ನಡೀತಾ ಇತ್ತು. ಭಾಳ ಸೂಕ್ಷ್ಮವಾಗಿ, ಭಾಳ ಪ್ಲ್ಯಾಂಡ್ ಆಗಿರಲಿಲ್ಲ, ಭಾಳ ಅಬ್ಸ್ಟ್ರಾಕ್ಟ್ ಆಗಿರ್ತಿತ್ತು. ಘಟನೆಗಳನ್ನು ಒಂದು ಕಡೆ ನಾನು ಅದನ್ನು ಇಡ್ತಾ ಹೋದೆ. ಅದು ಒಂದು ಸುಂದರವಾದ ಮಾಲೆಯಾಗಿ ಅದು ಏನು ಪೂರ್ತಿ ಆಗಿರಲಿಲ್ಲ. ಕ್ರಮೇಣ ಈ 93ರಲ್ಲಿ ನಾನು ಬಂದಾಗ ನನಗೆ ಒಂದು ಥೀಸಿಸ್ ಓದೋಕ್ಕೆ ಸಾಧ್ಯ ಆಯಿತು. ಅದು ಒಬ್ಬರು ಡಾಕ್ಟರ್ ಜೆ ಅನಂತ್ ಅಂತ ಹೇಳಿ ಕ್ಯಾಲಿಫೋರ್ನಿಯಾದವರು. ಅವರು ಬಹಳ ಚೆನ್ನಾಗಿ ಸೋಷಿಯೋ ಮತ್ತು ಸೈಕಲಾಜಿಕಲ್ ಆಸ್ಪೆಕ್ಟ್ಸ್ ಆಫ್ ಇಮಿಗ್ರೆಂಟ್ಸ್ ಇನ್ ಇಂಡಿಯಾ, ಇಮಿಗ್ರೆಂಟ್ಸ್ ಇನ್ US ಅಂತ ಹೇಳಿ ಒಂದು ಮಹಾಗ್ರಂಥ ಬರ್ತಿದ್ದಾರೆ. ಅದನ್ನು ಅವ್ರು ಕೊಟ್ಟರು ನನಗೆ. ಕೊಟ್ಬಿಟ್ಟು ಇದನ್ನು ಓದಿ ನಿಮ್ಮ ಕಥೆಗೆ ಪೂರಕವಾದಂಥ ಅಂಶಗಳಿರಬಹುದು ಅಂತ. ಅದರಲ್ಲಿ ಕೆಲವು ಸೈಕಲಾಜಿಕಲ್ ಆಸ್ಪೆಕ್ಟ್ಸ್ ನನಗೆ ಬಹಳ ಇಷ್ಟ ಆಯಿತು, ಹಾಂಟ್ ಮಾಡಲಿಕ್ಕೆ ಶುರುವಾಯಿತು. ಅನಂತರ ನಾನು ಒಂದು ಹೆಜ್ಜೆ ಅಮೆರಿಕದಲ್ಲಿಟ್ಟು, ಇಂಡಿಯಾದಲ್ಲಿಟ್ಟು, ಈ ಮಧ್ಯೆ ಈ ಥರದ್ದು ನನ್ನ ಕೌಟುಂಬಿಕ ಜೀವನದಲ್ಲಿ ಕೂಡ ಆಗಿತ್ತು. ನನ್ನ ವೈಫ್ ಇಲ್ಲಿ ಕ್ಯಾಲಿಫೋರ್ನಿಯಾದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾಯಿದ್ರು. ಪ್ರಾಜೆಕ್ಟ್ ಮೇಲೆ ಬರ್ತಾ ಹೋಗ್ತಾ ಇದ್ವಿ. ಈ ಎಲ್ಲ ಘಟನೆಗಳ ಹಿನ್ನೆಲೆಯಲ್ಲಿ ಬಹುಶಃ 94ರ ಕಡೆಯ ವೇಳೆಗೆ ಈ ಚಿತ್ರ ಮಾಡಬೇಕು ಅಂತ ಒಂದು ನನಗೆ ಅನ್ನಿಸ್ತು. ಆಗ ಅಷ್ಟೊತ್ತಿಗಾಗಲೇ ನಿಮಗೆಲ್ಲ ಗೊತ್ತಿದ್ದ ಹಾಗೆ ಕೊಟ್ರೇಶಿನ ಇಲ್ಲೆಲ್ಲ ತಂದು ತೋರಿಸಿದ್ದೆ. ಕೊಟ್ರೇಶಿ ಕನಸು ಚಿತ್ರ ಸಾಕಷ್ಟು ನನಗೆ ಪ್ರೀತಿ ವಿಶ್ವಾಸಗಳನ್ನು ಇಲ್ಲಿ ಕನ್ನಡಿಗರು ತೋರಿಸಿದ್ರು. ಸೊ 95ರ ಕಡೆಯಲ್ಲಿ ನಾನು ಇಂಡಿಯಾಕ್ಕೆ ಹೋದಾಗ ಈ ಚಿತ್ರನ ಮಾಡಲೇಬೇಕು ಅಂತ ಗಟ್ಟಿಯಾಯಿತು. ಅದೇ ನಿರ್ಮಾಪಕರು, ಕೊಟ್ರೇಶಿ ಕನಸು ಮಾಡಿದ ನಿರ್ಮಾಪಕರೇ ಈ ಚಿತ್ರವನ್ನು ಮಾಡಬೇಕು ಅಂತ ಮುಂದೆ ಬಂದರು. ಅದಕ್ಕೆ ಮುಂಚೆ ಕೆಲವು ಅನಿವಾಸಿ ಭಾರತೀಯ ಮಿತ್ರರು ನಾವು ಈ ಚಿತ್ರ ಮಾಡ್ತೀವಿ ಅಂತ ಹೇಳಿ ಹೊರಟಿದ್ರು. ಈ ಅಮೆರಿಕ ಚಿತ್ರ ಬಹುಶಃ ಅವರಿಂದ ನಿರ್ಮಾಣ ಆಗಬೇಕಾಗಿತ್ತು. ಆದರೆ ನಾನು ಎಥಿಕಲಿ ನನ್ನ ಹಿಂದೆ ನಿರ್ಮಾಪಕರೊಬ್ಬರನ್ನು ಕೇಳೋ ಅವಶ್ಯಕತೆ ಇದ್ದರಿಂದ ಅವರೇ ನಿರ್ಮಾಣದ ಹೊಣೆಯನ್ನು ಹೊತ್ತರು. ಸೊ 96ರಲ್ಲಿ ನಾವು ವೀಸಾ ಪ್ರಯತ್ನ, ಹೋರಾಟ ಎಲ್ಲ ಆಗಿ 96ರ ಜೂನ್ ಜುಲೈ ತಿಂಗಳಿನಲ್ಲಿ ಅಮೆರಿಕದ ಸುಮಾರು 20 ವಿವಿಧ ಲೊಕೇಶನ್ಗಳಲ್ಲಿ ಚಿತ್ರೀಕರಣ ಮಾಡಿದ್ವಿ. ಬಹುಶಃ ಕನ್ನಡದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ, ಕನ್ನಡದಂಥ ಸೀಮಿತ ಮಾರುಕಟ್ಟೆ, ಲಿಮಿಟೆಡ್ ಮಾರ್ಕೆಟಲ್ಲಿ ಕನ್ನಡ ಸಿನಿಮಾಗಳಾಗ್ತಿರೋದು. ಅಲ್ಲಿ ಒಂದು ಚಿತ್ರ US ಬಂದು 75 ಭಾಗ ಚಿತ್ರೀಕರಣ ಮಾಡಿಸಿದಂಥ ಒಂದು ಹೆಗ್ಗಳಿಕೆ ಈ ಚಿತ್ರದ್ದು. ಬಹುಶಃ ಇದೊಂದು ಅಡ್ವೆಂಚರ್ ನಮಗೆ ಸಾಧ್ಯ ಆಯಿತು. ಅದಕ್ಕೆ ನಾನಾ ವ್ಯಕ್ತಿಗಳು ಕಾರಣ, ನಾನೊಬ್ಬನೇ ಕಾರಣ ಅಂತ ಹೇಳಿದ್ದಾರೆ. ಆದರೆ ನಿರ್ದೇಶಕನಾಗಿ ನನಗೆ ಒಂದು ಹೆಮ್ಮೆ ಏನು ಅಂದರೆ, ಕನ್ನಡ ಚಿತ್ರರಂಗವನ್ನು ಸ್ವಲ್ಪವಾದರೂ ಎಕ್ಸ್ಪ್ಯಾಂಡ್ ಮಾಡುವಂತಹ ಅಥವಾ ದೊಡ್ಡದು ಮಾಡುವಂತಹ ಒಂದು ಅವಕಾಶ ಈ ಚಿತ್ರದಿಂದ ಆಯಿತು. ಈ ಚಿತ್ರ ಕಳೆದ ವರ್ಷ ಡಿಸೆಂಬರ್ನಲ್ಲಿ ಸೆನ್ಸಾರ್ ಆಗಿ 96ರ ಶ್ರೇಷ್ಠ ಚಿತ್ರ ಅಂತ ಹೇಳಿ ಪ್ರಶಸ್ತಿ ಪಡ್ಕೊಳ್ತು. ಮೊದಲ ಬಾರಿಗೆ ಕನ್ನಡವಲ್ಲದೆ ಹಿಂದಿ, ತಮಿಳು, ತೆಲುಗು, ಮಲಯಾಳಂ 4 ಭಾಷೆಗಳಿಗೆ ಡಬ್ ಆಗ್ತಿರತಕ್ಕಂಥ ಒಂದು ಪ್ರಥಮ ಕನ್ನಡ ಚಿತ್ರ ಇದಾಗಿದೆ. ಅನೇಕ ಚಿತ್ರಮಂದಿರಗಳಲ್ಲಿ 30 ವಾರಗಳ ಪ್ರದರ್ಶನ ಕಂಡಿದೆ. ಸಿಲ್ವರ್ ಜೂಬ್ಲಿ ಆಚರಿಸಿ ಇನ್ನೂ ಚಿತ್ರಮಂದಿರದಲ್ಲಿ ಚೆನ್ನಾಗಿ ಹೋಗ್ತಾ ಇದೆ ಬೆಂಗಳೂರು ಮತ್ತು ಕರ್ನಾಟಕದ ಕೆಲವು ಕಡೆ. ಇದು ಎಲ್ಲ ಕನ್ನಡಿಗರ, ಎಲ್ಲ ಕಡೆ ನೆಲೆಸಿರುವ ಕನ್ನಡಿಗರ ಪ್ರೀತಿ ಅಂತ ನಾನು ಭಾವಿಸಿದೆ. That was wonderful, Mr. Chandrasekhar. Thank you for being with us. On behalf of Mallige Kannada Sangha, I thank you for the time you have spent with us. And Mallige Kannada Sangha is proud to host your movie America, America in Dallas. We hope to see many more of your movies here. A warm Texas welcome and a thank you to you. ಎಲ್ಲ ಇಲ್ಲಿಯ ಕನ್ನಡ ಬಂಧುಗಳಿಗೂ ಕೂಡ ನಾನು ನನ್ನ ಎಲ್ಲ ಚಿತ್ರಗಳು, ಪುಸ್ತಕಗಳು ಎಲ್ಲವನ್ನು ಇಲ್ಲಿ ತಂದು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಅದನ್ನು ಬಹಳ ಪ್ರೀತಿಯಿಂದ ಬರಮಾಡ್ಕೊಂಡಿದ್ದೀರಾ. ಅದ್ರ ಬಗ್ಗೆ ಒಳ್ಳೆ ಡಿಬೇಟ್ ಮಾಡಿದ್ದೀರಾ, ಹೆಲ್ತಿ ಡಿಸ್ಕಷನ್ ಮಾಡಿದ್ದೀರಾ. ಬಹುಶಃ ಒಬ್ಬ ಕಲಾಕಾರನಿಗೆ ಈ ಥರದ ಒಂದು ಸೌಭಾಗ್ಯ ಸಿಕ್ಕೋದು ದೊಡ್ಡದು. ನಾನು ಈ ಯಶಸ್ಸನ್ನು ಅಥವಾ ಕೀರ್ತಿಯನ್ನು, ಪಾಪ್ಯುಲಾರಿಟಿಯನ್ನು ಮಿಸ್ಯೂಸ್ ಮಾಡಿಕೊಳ್ಳದೆ ಒಳ್ಳೆಯ ಚಿತ್ರಗಳನ್ನು ಮಾಡ್ತೀನಿ. ಒಳ್ಳೆಯ ಚಿತ್ರಗಳನ್ನು ಮಾಡಿ ಕರ್ನಾಟಕದಿಂದ ಚಿತ್ರವನ್ನು ತಂದು ನನ್ನ ಕನ್ನಡ ಬಂಧುಗಳಿಗೆ ತೋರಿಸೋ ಪ್ರಯತ್ನ ಮಾಡ್ತೀನಿ.
ನಾನು ಅನೇಕ ಸಾರಿ ಇದನ್ನು ಹೇಳ್ತಾ ಬಂದಿದ್ದೀನಿ ನಮ್ಮ ಅಲ್ಲಿಯ ವಾಣಿಜ್ಯ ಸಂಸ್ಥೆಗಳಿಗೆಲ್ಲ. ದೊಡ್ಡ ಕನ್ನಡ ಬಂಧುಗಳು ಅಥವಾ ಇಂಡಿಯನ್ಸ್ ಗ್ರೂಪ್ ನಮ್ಮಲ್ಲಿ ಅಮೆರಿಕಾದಲ್ಲಿದೆ, ಒಳ್ಳೆಯ ಚಿತ್ರಗಳನ್ನು ತೆಗೆದುಕೊಂಡು ಹೋಗಿ ತೋರಿಸ್ಬೇಕು, ಅವರಿಗೆ ನಮ್ಮ ಕನ್ನಡದ ಚಿತ್ರಗಳನ್ನು ಪ್ರಸಾರ ಮಾಡಬೇಕು ಅಂತ ಹೇಳಿ. ಬೇರೆಯವರ ವಿಚಾರ ಏನೇ ಇದ್ದರೂ ನಾನಂತೂ ತಪ್ಪದೆ ನನ್ನ ಚಿತ್ರಗಳನ್ನು ತಂದು ತೋರಿಸಿ ನಿಮ್ಮೊಂದಿಗೆ ಅಭಿಪ್ರಾಯ ವಿನಿಮಯ ಮಾಡಿಕೊಂಡು ನಿಮ್ಮ ಪ್ರೀತಿ, ಆಶೀರ್ವಾದ, ಹಾರೈಕೆಗಳನ್ನು ಹೊತ್ತು ಹೋಗಿ ಅದೇ ನನ್ನನ್ನು ಸೇಫ್ಗಾರ್ಡ್ ಮಾಡ್ತಕ್ಕಂಥ ಒಂದು ವಿಚಾರ. ಅದನ್ನು ಇಟ್ಕೊಳ್ತೇನೆ ಮತ್ತು ಮುಂದಕ್ಕೂ ಸಾಮಾಜಿಕ ಜವಾಬ್ದಾರಿ ಇರತಕ್ಕಂತಹ, ಕಮಿಟೆಡ್ ಆಗಿರ್ತಕ್ಕಂತಹ ಗುಡ್ ಫಿಲ್ಮ್ಸ್ನ ಮಾಡುವಂತಹ ಸಿನ್ಸಿಯರ್ ಅಟೆಂಪ್ಟ್ ಮಾಡ್ತೀನಿ ಅಂತ ಹೇಳಿ ಎಲ್ರಿಗೂ ವಂದಿಸ್ತೇನೆ. ನಮಸ್ಕಾರ. ನಮಸ್ತೆ.